ನಿಮಗೆ ಗೊತ್ತಾ, ವಿಶ್ವದ ಎರಡು ದೊಡ್ಡ ಸ್ಪೇಸ್ ಏಜೆನ್ಸಿಗಳು ಅಂದರೆ ಇಸ್ರೋ ಮತ್ತು ನಾಸಾ ಒಂದಾಗಿ ಒಂದು ಸೀಕ್ರೆಟ್ ಮಿಷನ್ ಮಾಡಿದ್ವು. ಹೌದು, ಈ ನಮ್ಮ ಇಸ್ರೋ ಹಾಗೂ ಅಮೆರಿಕದ ನಾಸಾ ಸೀಕ್ರೆಟ್ ಮಿಷನನ್ನು ಮಾಡಿದವೆ. ಆದರೆ ಏಕೆ ಸೀಕ್ರೆಟ್, ಅದರ ಉದ್ದೇಶ ಏನು? ಇವತ್ತಿನ ವಿಡಿಯೋದಲ್ಲಿ ನಾನು ಅನ್ಕವರ್ ಮಾಡ್ತೀನಿ. ಇಸ್ರೋ ನಾಸಾ ಸೀಕ್ರೆಟ್ ಮಿಷನ್ ಹಿಡನ್ ಫ್ಯಾಕ್ಟ್ಸ್. 1970ರ ನಂತರ ಇಸ್ರೋ ತನ್ನ ಸ್ಯಾಟಲೈಟ್ ಲಾಂಚ್ ಕನಸನ್ನು ನನಸು ಮಾಡಿಕೊಂಡಿತ್ತು. ಆ ಸಮಯದಲ್ಲಿ ನಾಸಾ ಆಲ್ರೆಡಿ ಸ್ಪೇಸಲ್ಲಿ ಸೂಪರ್ ಪವರ್ ಆಗಿತ್ತು. 2008ರಲ್ಲಿ ಇಸ್ರೋ ಮತ್ತು ನಾಸಾ ಸೀಕ್ರೆಟ್ಲಿ ಕೊರಬ್ರೇಟ್ ಮಾಡಿ ಚಂದ್ರಯಾನ್-1 ಮಿಷನ್ ಪ್ರಾರಂಭ ಮಾಡಿತ್ತು. ನಾಸಾ ಚಿಕ್ಕ ಇನ್ಸ್ಟ್ರೂಮೆಂಟನ್ನು ಕೊಟ್ಟಿತ್ತು, ಅಂದರೆ ಮೂನ್ ಮೈನರಾಲಜಿ ಮ್ಯಾಪರ್ ಅಂತ, ಇದನ್ನು M3 ಅಂತ ಕೂಡ ಕರೀತಾರೆ. ಇಸ್ರೋ ಸ್ಪೇಸ್ ಕ್ರಾಫ್ಟ್ ಒಳಗೆ ಈ ಡಿವೈಸನ್ನು ಸೇರಿಸಿತ್ತು. ಇದು ಇಸ್ರೋಗೆ ಒಂದು ಹಿಸ್ಟರಿ ಚೇಂಜಿಂಗ್ ಮೂಮೆಂಟ್ ಕೂಡ ಆಗಿತ್ತು. ಈ ಮಿಷನ್ನ ಮೇನ್ ಗೋಲ್ ಏನಾಗಿತ್ತು ಅಂದರೆ ಚಂದ್ರನ ಸರ್ಫೇಸ್ನ ಸ್ಟಡಿ ಮಾಡೋದು. ಆದರೆ ಸೀಕ್ರೆಟ್ ಗೋಲ್ ಅಂದರೆ ಮೂನ್ನಲ್ಲಿ ನೀರು ಇದೆನಾ ಅನ್ನೋದು ಡಿಸ್ಕವರಿ ಮಾಡಬೇಕಿತ್ತು. M3 ಡಿವೈಸಿಂದ ವಾಟರ್ ಮಾಲಿಕ್ಯೂಲ್ಸ್ ಸಿಕ್ಕಿದ್ವು. ನಾಸಾಗೆ ಖುಷಿ, ಇಸ್ರೋಗೆ ಕ್ರೆಡಿಟ್ ಕಡಿಮೆ ಆಯಿತು. ಆದರೆ ನಿಜ ಏನಂದರೆ ಡಾಟಾ ಇಸ್ರೋದ ಸ್ಪೇಸ್ ಕ್ರಾಫ್ಟಿಂದನೇ ಬಂದಿದ್ದು. ಏಕೆ ಸೀಕ್ರೆಟ್? ನಾಸಾ ಮತ್ತು ಇಸ್ರೋ ಪ್ರಾಜೆಕ್ಟ್ ಡೀಟೇಲ್ಸ್ನ ಶೇರ್ ಮಾಡಲಿಲ್ಲ, ಯಾಕಂದರೆ ಜಿಯೋಪಾಲಿಟಿಕ್ಸ್ನಲ್ಲಿ ಸೆನ್ಸಿಟಿವ್ ಆಗಿತ್ತು. ಮಿಷನ್ ಸಕ್ಸಸ್ ಆದರೂ ಕೂಡ ನಾಸಾ ತಮ್ಮ ರೋಲ್ ಕಡಿಮೆ ಬಯಸಿತ್ತು. ನಿಜ ಏನಂದರೆ ಇಸ್ರೋ ಸ್ಪೇಸ್ ಕ್ರಾಫ್ಟ್ ಡಾಟಾ ವರ್ಲ್ಡ್ ಚೇಂಜಿಂಗ್ ಡಿಸ್ಕವರಿಗೆ ಕೊಟ್ಟಿತ್ತು. ಚಂದ್ರಯಾನ್-1ರ ನಂತರ ನಾಸಾ ಮತ್ತು ಇಸ್ರೋ ರಿಲೇಷನ್ಶಿಪ್ ಬಲಗೊಂಡಿದೆ. ನೆಕ್ಸ್ಟ್ ಮಿಷನ್ ಏನಿದೆ ಅಂದರೆ ನಿಸಾರ್ ಸ್ಯಾಟಲೈಟ್ 2025 ಮೊನ್ನೆ ತಾನೇ ಲಾಂಚ್ ಆಯಿತು. ಅರ್ತ್ ಕ್ಲೈಮೇಟ್, ಗ್ಲೇಸರೀಸ್ ಆ್ಯಂಡ್ ಲ್ಯಾಂಡ್ ಶಿಫ್ಟ್ ಟ್ರ್ಯಾಕ್ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇಂಡಿಯಾ ಫ್ಯೂಚರ್ ಸ್ಪೇಸ್ ಟೆಕ್ ಫೌಂಡೇಶನ್ ಸೆಟ್ ಕೂಡ ಆಗಿದೆ. ಈ ಮಿಷನ್ ಇಸ್ರೋಗೆ ರೆಕಾಗ್ನೈಸೇಷನ್ ಕೊಟ್ಟಿತ್ತು, ಹಾಗೆ ಇಂಡಿಯಾ ಫ್ಯೂಚರ್ ಲೀಡರ್ ಇನ್ ಸ್ಪೇಸ್ ಆಗುತ್ತೆ. ಇಮ್ಯಾಜಿನ್ ಮಾಡಿ, ಮುಂದಿನ 10 ವರ್ಷಗಳಲ್ಲಿ ಇಂಡಿಯಾ ಸ್ಪೇಸ್, ಡಿಫೆನ್ಸ್, ಸ್ಯಾಟಲೈಟ್ಸ್, ಆ್ಯಂಟಿ ಸ್ಯಾಟಲೈಟ್ಸ್ ಹಾಗೆ ವೆಪನ್ಸಲ್ಲಿ ತುಂಬ ಫಾರ್ವರ್ಡ್ ಇರುತ್ತೆ. ಇಸ್ರೋ ಮತ್ತು ನಾಸಾ ಎರಡು 2 ನೇಷನ್ಸ್ ಪ್ರೈಡ್ ಆಗಿದೆ. 1 ಮಿಷನ್ 1 ಡಿಸ್ಕವರಿ, ಇನ್ಸ್ಪಿರೇಷನ್ ಫಾರ್ ಫ್ಯೂಚರ್ ಜನ್ರೇಷನ್. ರಾಜಕೀಯ ಏನೇ ಇರಲಿ, ಟ್ರಂಪೇ ಬರಲಿ, ಒಬಾಮನೇ ಬರಲಿ, ಅಥವಾ ಇಲ್ಲಿ ಯಾವುದೇ ನಾಯಕತ್ವ ಚೇಂಜ್ ಆದರೂ ಕೂಡ ಈ ಎರಡೂ ಸಂಸ್ಥೆಗಳು ತಮ್ಮ ಅನ್ವೇಷಣೆಯನ್ನು ಎಂದೂ ನಿಲ್ಲಿಸಲ್ಲ. ಫ್ಯೂಚರಲ್ಲೂ ಕೂಡ ಅನೇಕ ಪ್ಲ್ಯಾನ್ಗಳನ್ನು ಕೂಡ ಹಾಕ್ಕೊಂಡಿದ್ದಾರೆ. ಅವೆಲ್ಲ ಸಕ್ಸಸ್ ಆಗಲಿ ಅಂತ ಹೇಳ್ತಾ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Goodbye.